ಮಹಿಳೆಯೊಬ್ಬರು ತನ್ನ ದೊಡ್ಡಮ್ಮನ ಕಿರುಕುಳ ತಾಳಲಾರದೆ ಪಂಚಾಯಿತಿ ಕಚೇರಿ ಎದುರು ಧರಣಿ ಕುಳಿತ ಘಟನೆ ದೇವನಹಳ್ಳಿಯಲ್ಲಿ ನಡೆದಿದೆ. ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ಎದುರು ದೇವನಹಳ್ಳಿ ತಾಲೂಕಿನ ಬೆಟ್ಟೇನಹಳ್ಳಿ ಗ್ರಾಮದ ಮಹಿಳೆಯೊಬ್ಬರು ಪ್ರತಿಭಟನೆ ನಡೆಸಿದ್ದಾರೆ. ಆಸ್ತಿ ಕಬಳಿಸಲು ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಊರಿನಲ್ಲಿ ಚಿಕ್ಕಪ್ಪ ದಾನ ಮಾಡಿರುವ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದ್ದು, ಇದರಿಂದ ಕೋಪಗೊಂಡ ದೊಡ್ಡಮ್ಮ ಹಲ್ಲೆ ನಡೆಸಿದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ. ಈ ಕುರಿತು ಎಷ್ಟೇ ದೂರುಗಳು ಕೊಟ್ಟರೂ ನ್ಯಾಯ ಸಿಗ್ತಿಲ್ಲ ಎಂದು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಪೊಲೀಸರಿಗೆ ಒತ್ತಾಯ ಹಾಕಿ ನಮಗೆ ನ್ಯಾಯ ದೊರಕದ ರೀತಿ ಮಾಡ್ತಿದ್ದಾರೆ. ಈ ವೇಳೆ ಸಹಾಯಕ್ಕೆ ಬಂದ ಜಾಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಬಾಬು ಅವರ ಮೇಲೂ ಅಪಪ್ರಚಾರ ಮಾಡಿದ್ದಾರೆ ಎಂದು ಮಹಿಳೆ ಆರೋಪಿಸಿದ್ದಾರೆ. ಈ ಕಿರುಕುಳ ಮುಂದುವರೆದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ವಿಷಯದಿಂದ ಬೇಸತ್ತ ಅವರು ನ್ಯಾಯಕ್ಕಾಗಿ ಪಂಚಾಯಿತಿ ಮುಂದೆ ಧರಣಿ ನಡೆಸಿದರು. ಈ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮದಲ್ಲಿ ನಡೆದಿದೆ. ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ನಿಲ್ಲಲಿ ನಿಲ್ಲಲಿ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ನಿಲ್ಲಲಿ, ನಿಲ್ಲಲಿ ನಿಲ್ಲಲಿ ಹೆಣ್ಣು ಮಕ್ಕಳ ಮೇಲಿನ ಕಿರುಕುಳ ನಿಲ್ಲಲಿ. ಏನ್ ತೊಂದರೆ ಆಗಿದೆ? ಯಾಕೆ ಅಣ್ಣ ನಮ್ಗೆ ನ್ಯಾಯ ಬೇಕಣ್ಣ. ಏನಕ್ಕೆ? ನಾನು ಒಂಟಿ ಮಹಿಳೆ, ನನ್ನ ಹೆಸರು ಮಮತಾ, ಬೆಟ್ಟನಹಳ್ಳಿ. ನಮ್ಗೆ ನ್ಯಾಯ ಬೇಕಣ್ಣ. ನಾನು ಒಂಟಿ ಮಹಿಳೆ, ನಮ್ಗೆ ಸಪೋರ್ಟ್ ಯಾರು ಇಲ್ಲ, ನಮ್ಗೆ ಬೆನ್ನೆಲುಬಾಗಿ ಯಾರು ಇಲ್ಲ. ಒಬ್ಳೆ ದುಡಿಬೇಕು, ಒಬ್ಳೆ ಜೀವನ ಮಾಡಬೇಕು. ಈ ಜಯಮ್ಮನವ್ರ ಕುಟುಂಬದಿಂದ ಜಯಮ್ಮನವರಿಂದ ನಮ್ಗೆ ತುಂಬಾ ಮಾನಸಿಕವಾಗಿ ತುಂಬಾ ಹಿಂಸೆ ಆಗ್ತಾ ಇದೆ. ದೊಡ್ಡಮ್ಮ ಆಗ್ಬೇಕು ಸರ್. ಸ್ವಂತ ದೊಡ್ಡಮ್ಮ ಆದವಳು ನನ್ನನ್ನ ಆ ಊರಲ್ಲೇ ಇರಿಸಬಾರ್ದು, ನನ್ನನ್ನ ಪ್ರಾಣದಲ್ಲೇ ಇರಿಸಬಾರ್ದು ಅಂತೇಳಿ ಅವ್ರ ಫ್ಯಾಮಿಲಿ, ಅವ್ರ ಕುಟುಂಬದವರು, ಅವ್ರ ತಮ್ಮ ಆಗಿರ್ಬೋದು, ಅಳಿ ಆಗಿರ್ಬೋದು, ಎಲ್ಲರೂ ಅಷ್ಟೇ ಮೊಚ್ಚುಗಳು ಇಟ್ಕೊಂಡು ದೊಣ್ಣೆಗಳು ಇಟ್ಕೊಂಡು ನನ್ನನ್ನು ಹುಡುಕ್ಲಾಡೋದು, ಕೊಲೆ ಬೆದರಿಕೆ ಹಾಕೋದು, ಈ ತರ ಎಲ್ಲ ಚಿತ್ರಹಿಂಸೆ ಮಾಡ್ತಿದ್ದಾರೆ. ಅವ್ರ ಕಡೆಯಿಂದ ನಮ್ಗೆ ರಕ್ಷಣೆ ಬೇಕು ಸರ್. ಜಮೀನು ವಿಚಾರವಾಗಿ ಏನಾದ್ರು ಆಸೆ ಪಡ್ತಾ ಇದ್ದಾರೆ? ಜಮೀನು ವಿಚಾರವಾಗಿ ಹೌದು. ನಾವು ಮೊಮ್ಮಕ್ಕಳು ನಮ್ಗೆ ಭಾಗ ಕೊಟ್ಟಿಲ್ಲ. ಅವರು ಕೋರ್ಟ್ಗಳಲ್ಲಿ ಕೇಸ್ಗಳು ನಡೀತಿದ್ದಾವೆ. ನಾವು ಮೊಮ್ಮಕ್ಕಳಾದವರು ಆ ಜಮೀನ್ ಬಗ್ಗೆ ನಾವು ಕೇಸ್ಗಳು ಹಾಕಿರೋದಕ್ಕೆ ಇವಾಗ ನನ್ನನ್ನ ಸಾಯಿಸಬೇಕು ಅಂತ ಅವರು ಇದ್ ಮಾಡ್ತಿದ್ದಾರೆ. ಅದಕ್ಕೆ ಬಂದು ನೀವು ಪಂಚಾಯತಿ ಮುಂದೆ ಕೂತಿದ್ದೀರಾ? ಹೌದು, ನ್ಯಾಯ ಬೇಕು. ಇದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇದೆ ಸರ್, ಕಂಪ್ಲೇಂಟ್ ಕೊಟ್ಟಿದೆ. ಎಷ್ಟು ಕಂಪ್ಲೇಂಟ್ ಕೊಟ್ಟರು ಎಲ್ಲೂ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ಬೇರೆಯವ್ರ ಕಡೆಯಿಂದ ಲೋಕಲ್ ಲೀಡರ್ಗಳ ಕಡೆಯಿಂದ ಫೋನ್ ಮಾಡಿಸ್ತಾರೆ. ಸುಮ್ನೆ ಬಾಬಾ ಸಾಹೇಬರ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಆ ಪುಣ್ಯಾತ್ಮನಿಗೆ ಅವಮಾನ ಮಾಡ್ತಿದ್ದಾಳೆ. ಬೇರೆ ತುಂಬಾ ಅವಮಾನ ಮಾಡ್ತಿದ್ದಾಳೆ ಅವ್ರಿಗೆ. ನಿಮಿಷ ಇಲ್ಲ ಒಳ್ಕೊಬಿಡ್ತೀವಿ. ಸರ್, ಈಗ 22ನೇ ತಾರೀಕು ಜಯಮ್ಮನವ್ರು ಬಂದು ಇಲ್ಲಿ ಏನ್ ಧರಣಿ ಮಾಡಿದ್ದಾರೆ ಅದೆಲ್ಲ ಸುಳ್ಳು, ಎಲ್ಲ ಸುಳ್ಳು ಹೇಳಿಕೆಗಳನ್ನ ಅವ್ರು ಕೊಟ್ಟಿರೋದು. ಅರ್ಥ ಆಯ್ತಾ? ಅದ್ರ ಬಗ್ಗೆ ಯಾವುದೇ ರೀತಿಯ ದಾಖಲೆಗಳಿಲ್ಲ ಅವ್ರ ಹತ್ರ. ನಾವೊಂದು ಪೊಸಿಷನ್ ಅಲ್ಲಿ ನಮ್ಮ ಚಿಕ್ಕಪ್ಪ ಆದವರು, ನಮ್ಮ ಅಪ್ಪ ಆದವರು ಒಂದು 15 ವರ್ಷದಿಂದ ಪೊಸಿಷನ್ ಅಲ್ಲಿ ಇದ್ರು. ಗ್ರಾಮಟನ್ ಅಲ್ಲಿ 15 ವರ್ಷದಿಂದ ಅವರು ಅಧೀನದಲ್ಲಿದ್ದು, ಬೆಟ್ಟನಹಳ್ಳಿ ಗ್ರಾಮದಲ್ಲಿ ಅಧೀನದಲ್ಲಿದ್ದು, ನಾನು ಬಾಡಿಗೆ ಮನೆಯಲ್ಲಿ ಜೀವನ ಮಾಡೋದನ್ನ ಅವರು ನೋಡ್ಲಾರ್ದೆ ನನಗೆ ಅವರು ಪ್ರೀತಿಯಿಂದ ನನ್ಗೆ ಅವ್ರು ಮಾಡ್ಕೊಟ್ಟಿದ್ದಾರೆ. ನಾನು ಪಂಚಾಯತಿಗೆ ಅರ್ಜಿ ಹಾಕಿ ಆ ಅರ್ಜಿ 2 ತಿಂಗಳಾದ್ಮೇಲೆ ಅವ್ರು ಪರಿಶೀಲನೆ ಮಾಡಿ ಮಾಸಿಕ ಸಭೆಯಲ್ಲಿಟ್ಟು ಅವರು ಚರ್ಚೆ ಮಾಡಿ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಚೆನ್ನಾಗಿದೆ ಅಂದಾಗ್ಲೇ ಅವರು ನಮ್ಗೆ ಖಾತೆ ಮಾಡ್ಕೊಟ್ಟಿರೋದು. ಇದರಲ್ಲಿ ಅಕ್ರಮ ಏನು ಇಲ್ಲ. 2 ತಿಂಗಳಾಯ್ತು ಸರ್. ಈಗ 2 ತಿಂಗಳಿಂದ ಇಲ್ಲ ಸರ್, ಇವಾಗ ಕೋರ್ಟ್ಗೆ ಹಾಕಿದಾಳೆ, ನಮ್ಗೆ ನೋಟಿಸ್ ಬಂದಿದೆ. ಇವಾಗ ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂದ್ಮೇಲೆ ಮತ್ತೆ ಏನಕ್ಕೆ ಈ ದಾಣಿ ಎಲ್ಲ ಏನಕ್ಕೆ ಬೇಕು? ಏನ್ ಮಾಡ್ಬೇಕಿತ್ತು? ನಾವೇ ಪೊಸಿಷನ್ ಅಲ್ಲಿ ಇದ್ದಿದ್ದು. ನಾವು ಸೌದೆ ಆಗ್ತಾ ಇದ್ವಿ ನಾವೇ, ತಿಪ್ಪೆ ಆಗ್ತಾ ಇದ್ವಿ ನಾವೇ, ಗಿಡಗಳು ಉಣ್ತಾ ಇದ್ದಿದ್ ನಾವೇ. ನಮ್ಮ ನಮ್ಮ ಚಿಕ್ಕಪ್ಪ ಅವರು ಇಬ್ರು ಸೇರಿ ಮಾಡ್ತಾ ಇದ್ರು. 15 ವರ್ಷದಿಂದ ನಾನು ಬಾಡಿಗೆ ಮನೇಲಿದ್ದೆ. ಯಾರು ನಮ್ಮ 15 ವರ್ಷದಿಂದ ಯಾಕೆ ಬಾಡಿಗೆ ಮನೇಲಿ ಇದ್ದೀನಿ ಅಂದ್ರೆ, ನಮ್ ದೊಡ್ಡಪ್ಪ ಆದವರು ನಮ್ಮ ಅಜ್ಜಿ ಆದ್ಮೇಲೆ ನಮ್ ದೊಡ್ಡಪ್ಪನೇ ಬರೋದು. ದೊಡ್ಡ ಮಗ ಅಂತ ಹೇಳ್ಬಿಟ್ಟು ಜಮೀನ್ದು ಎಲ್ಲಾ ವ್ಯವಹಾರಗಳು ಆತನ ಬಿಟ್ಟಿದ್ರೆ ಮೋಸದಿಂದ ಎಲ್ಲಾ ಜಮೀನು ಆತನ ಹೆಸರು ಮಾಡ್ಕೊಂಡಿದ್ದಾನೆ. ನಮ್ಗೆ ಯಾವ್ದ್ರಲ್ಲೂ ಭಾಗ ಕೊಟ್ಟಿಲ್ಲ. ನಮ್ಗಿರಕ್ ಮನೆ ಇಲ್ಲ. ನಾವ್ ಅದಕ್ಕೆ 15 ವರ್ಷದಿಂದ ಬಾಡಿಗೆ ಮನೇಲಿ ಇದೀವಿ. ಜಯಮ್ಮನವ್ರು ಸರ್ ಕೊಲೆ ಬೆದರಿಕೆ ಆಗ್ತಾ ಇದ್ರೆ ನಮ್ನ ಎಲ್ಲ ಸಿಕ್ಕಿದ್ರು ಅಷ್ಟೇ. ಈಗ ಈ ಒಂದು ನ್ಯೂಸ್ ಇದ್ ಮಾಡಿದಾರ, ಪ್ರೆಸ್ ಮಾಡಿದಾರ. ಸಾಯಂಕಾಲಕ್ಕೆ ನನ್ನ ಹುಡುಕ್ಲಾಡ್ತಾಳೆ ಅಮ್ಮನು. ಹೊಲ್ಸ್ ಮಾತು. ಆಯಮ್ನಷ್ಟು ಕ್ರಿಮಿನಲ್, ಆಯಮ್ನಷ್ಟು ಹೊಲ್ಸು ಯಾರು ಇಲ್ಲ ಸರ್. ಸರ್, ವರ್ಷಕ್ಕೆ 30 ಕಂಪ್ಲೇಂಟ್ ವಿಶ್ವನಾಥ್ಪುರ ಸ್ಟೇಷನ್ ಅಲ್ಲಿ ವರ್ಷಕ್ಕೆ 30 ಕಂಪ್ಲೇಂಟ್ ನಮ್ಮವು. ಬೇಕಾದ್ರೆ ನೀವು ಎನ್ಕ್ವೈರಿ ಮಾಡಿ. ವರ್ಷಕ್ಕೆ 30 ಕಂಪ್ಲೇಂಟ್. ಆಯಮ್ಮನ ಬಗ್ಗೆ ಯಾರು ಮಾತಾಡೋರಿಲ್ಲ,
ಯಾರ ಕೈಲಿ ಫೋನ್ ಮಾಡಿಸ್ತಾಳೆ ಗೊತ್ತಿಲ್ಲ. ಹಣ ಬಲ ಇದೆ, ಜನ ಬಲ ಇದೆ, ಏನ್ ಬೇಕಾದ್ರೂ ಮಾಡ್ತಾಳೆ. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಸರ್. ಆಯಮ್ಮನ್ ಇದ್ರಲ್ಲಿ ನಾವು ಓಡಾಡಕ್ ಆಗಲ್ಲ. ಈಗ ನಿಮ್ಮಿಬ್ಬರ ಮಧ್ಯೆ ಅಧ್ಯಕ್ಷನ ಮತ್ತೆ ಪಿಡಿಒನ ಮಧ್ಯೆ ಅವಶ್ಯಕತೆ ಏನಿತ್ತು ಸರ್, ಪಂಚಾಯತಿಯಲ್ಲಿ ಮೆಂಬರ್ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಯಾರಿಗೂ ಇಲ್ಲ. ಯಾಕೆಂದ್ರೆ ನನ್ನ 35 ವರ್ಷದಲ್ಲಿ ನನ್ಗೆ ತಿಳುವಳಿಕೆ ಬಂದಾಗಿಂದ ನಾನ್ ನೋಡಿದಂತ ನಿಜವಾದ ಜನನಾಯಕ ಅಂದ್ರೆ ಮಹೇಶ್ ಬಾಬಣ್ಣವ್ರೊಬ್ರೆ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಬೆಟ್ಟೇನಹಳ್ಳಿಯಲ್ಲಿ ಗೌರ್ಮೆಂಟ್ ಶಾಲೆ ಇದೆ ಅಂದ್ರೆ ಅವ್ರು ಕೊಟ್ಟಿರೋ ದಾನ ಧರ್ಮ ಅಷ್ಟೇ. 2 ಸ್ಕೂಲ್ನ ಸ್ವಂತ ಖರ್ಚಿಂದ 2 ಸ್ಕೂಲ್ ಕಟ್ಸಿದ್ದಾರೆ. ಅವರು ಸ್ವಂತ ಬಸ್ ಸ್ಟ್ಯಾಂಡ್ ಕಟ್ಸಿದ್ದಾರೆ, ಸ್ವಂತ ಖರ್ಚಿಂದ ಬಸ್ ಸ್ಟ್ಯಾಂಡ್ ಕಟ್ಸಿದ್ದಾರೆ. ಬೀದಿಗೆ ಸಿಸಿಟಿವಿ ಕ್ಯಾಮೆರಾ ಹಾಕ್ಸಿದ್ದಾರೆ, ಬೀದಿಗಳಿಗೆ ಸೋಲಾರ್ ಹಾಕ್ಸಿದ್ದಾರೆ. ಯಾರೇ ಸಾವು ನೋವು ಬರ್ಲಿ ಖುದ್ದಾಗಿ ಭೇಟಿ ನೀಡಿ ಅವ್ರ ಕಷ್ಟ ನೋವನ್ನ ಅವ್ರು ವಿಚಾರಿಸ್ತಾರೆ. ಮನೆಯಲ್ಲಿ ಊರಿಗೆಲ್ಲ ಅವ್ರ ದೇವ್ರ ತರ ಕಾಣಿಸಿ ಇವ್ರೊಬ್ರಿಗೆ ಕೆಟ್ಟದಾಗ ಕಾಣಿಸ್ತಾರಂದ್ರೆ ಅವ್ರು ನೋಡೋ ದೃಷ್ಟಿ ಸರಿ ಇಲ್ಲ ಅಷ್ಟೇ ಸರ್. ಇವ್ರ ಮೇಲೆ ಆರೋಪ ಮಾಡಕ್ಕೆ ವೈಯಕ್ತಿಕವಾದಂತ ಏನಾದ್ರು ಇದೆ ಸರ್. ಅಂದ್ರೆ ಇಎಂ ನೇ ಮಾಡ್ತಿಲ್ಲ. ಅವ್ರಿಗೆ ಆಗದೆ ಇರೋ ಮಹೇಶ್ ಬಾಬಣ್ಣವ್ರಿಗೆ ಯಾರು ಆಗ್ತಿಲ್ವೋ ಅವರು ಇವ್ರ ಮುಖಾಂತರ